ವೈದ್ಯಕೀಯ ಸಚಿವರಲ್ಲಿ ಬಿಜಾಪುರ ಮೆಡಿಕಲ್ ಕಾಲೇಜ್ ವಿಷಯದ ಗಮನ ಸೆಳೆಯಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಬೊಮ್ಮಾಯಿ ಅವರು ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಒದಗಿಸಲಾಗಿದೆ. ನೀವು ಕೊಡ್ತೀರಾ ಅವ್ರು ಕೊಡ್ತಾರ? ಬೊಮ್ಮಾಯಿ ಅವರು ಕೊಡ್ತಿದ್ದಾರೆ. ಅಧ್ಯಕ್ಷರೇ, ಒಂದು ನೀವು ನಮ್ಮ ನೆರವಿಗೆ ಬರಬೇಕು. ನೀವು ಯಾರು ನೀವು ಕೊಡ್ತೀರಾ? ಅಶ್ವತ್ಥನಾರಾಯಣ್ ಯಾರು ಕೊಡ್ತಾರೆ? ಯಾರಾದ್ರೂ ಕೊಡ್ತೀವಿ, ಏನ್ ತೊಂದ್ರೆ ಇಲ್ಲ. ಅಲ್ಲ, ಯಾರಾದ್ರೂ ಅಂತ ನನಗೆ ಯಾರು ಅಂತ ಬೇಕು. ಅವ್ರು ಜಾಸ್ತಿ- ಡಾಕ್ಟರ್ ಅಶ್ವತ್ಥನಾರಾಯಣ್ ಕೊಡ್ತಾರೆ. ಅಧ್ಯಕ್ಷರೇ, 2015ರಲ್ಲೇ ಪ್ರತಿ ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತಕ್ಕಂಥ ಬಜೆಟ್ ಘೋಷಣೆ ಆಗಿದೆ. ಅದರ ಕಾಪಿನ ನಿಮಗೆ ಕಳಿಸ್ತೀನಿ. ಜೊತೆಗೆ ಆಗಿನ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೂಡ ತಮ್ಮಲ್ಲಿ ಕಳಿಸ್ತೀನಿ ನಾನು. ಈಗ ನಾನು ಒಂದು ತಮ್ಮಲ್ಲಿ ಮನವರಿಕೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಿಜಾಪುರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ದೊಡ್ಡ ಸಾಹಸ ಏನು ಬೇಕಾಗಿಲ್ಲ. ಈಗಾಗಲೇ 138 ಎಕರೆ ಜಮೀನಿದೆ. 138 ಎಕರೆ 138 ಎಕರೆ ಅಧ್ಯಕ್ಷರೇ. ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಂದಿದೆ. MCH 150 ಬೆಡೆಡ್ ಹಾಸ್ಪಿಟಲ್ ಕೇಂದ್ರ ಸರ್ಕಾರನೇ ಮನ್ನಣೆ ಕೊಟ್ಟು ಮೊನ್ನೆ ಪ್ರಾರಂಭ ಮಾಡಿದೆ. ಮೊದಲು 100 ಬೆಡ್ ಕೊಟ್ಟಿತ್ತು, 150 ಕೊಟ್ಟಿದೆ. ಜೊತೆಗೆ ಮೊದಲನೇದು 500 ಬೆಡ್ಡಿನ ಹಾಸ್ಪಿಟಲ್ ಇದೆ. ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದ್ದಾಗೂ ಕೂಡ ಬಿಜಾಪುರ ಕೊಡಬೇಕಾದಂಥದ್ದು ಆದ್ಯತೆ. ಆದ್ರೆ ದುರ್ದೈವಶ ಯಾರ್ಯಾರು ನಡೀತದೆ ಕ್ಯಾಬಿನೆಟ್ನಲ್ಲಿ ಅವ್ರು ಹೊಡ್ಕೊಂಡು ಹೋಗ್ತಾರೆ. ನಾನೇನು ಬೇಡ ಅನ್ನೋದಿಲ್ಲ. ಅದು ನಮ್ಮ ಸರ್ಕಾರ ಇದ್ದಾಗೂ ಆಗಿದೆ, ಬೇರೆ ಸರ್ಕಾರ ಇದ್ದಾಗೂ ಆಗ್ತದೆ. ಆದರೆ ತಮ್ಮಿಂದ ಈ ಉತ್ತರ ನಾನು ನಿರೀಕ್ಷೆ ಮಾಡಿರಲಿಲ್ಲ. ದಯಮಾಡಿ ಈಗೇನು ತಾವು ಸರಾಸಗಟಾಗಿ ಈಗ ಆದ್ಯತೆನೇ ಕೊಡೋದಿಲ್ಲ ಮೆಡಿಕಲ್ ಕಾಲೇಜ್ಗಳಿಗೆ ಅಂತಕ್ಕಂಥ ಮಾತು ತಾವು ಹೇಳ್ತಾ ಇದ್ರಿ. ಮೊನ್ನೆ ಕೇಂದ್ರ ಸರ್ಕಾರ ಕೂಡ ಪ್ರತಿ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಕೊಡ್ಬೇಕಂತಕ್ಕಂಥ ನಿರ್ಣಯ ಕೂಡ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಆಗಿದೆ. ದಯಮಾಡಿ ಇದನ್ನು ಪುನರ್ ಪರಿಶೀಲನೆ ಮಾಡಿ ತಾವು ಆದ್ಯತೆ ಕೊಡ್ತೀವಿ ಅಂತ ಹೇಳಿ ಈ ಉತ್ತರ ಸರಿ ಮಾಡ್ಕೊಳ್ಳಿ ಅಷ್ಟೇ. ನೀವು ಕೊಡದೇ ಇದ್ರು, ಈಗಿಲ್ದೆ ಕೊಡದೇ ಇದ್ರು, ನಾಳೆ ಭವಿಷ್ಯದಲ್ಲಿ ನಿಮ್ಮ ಜಾಗಕ್ಕೆ ಬೇರೆ ಯಾರು ಬಂದ್ರು ಅವರಾದ್ರೂ ಕೊಡ್ತಾರೆ. ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ನಮ್ಮ ಸರ್ಕಾರದಲ್ಲಿ ಹೊಸದಾಗಿ ಯಾವ ಒಂದು ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲದಂಥ ಜಿಲ್ಲೆಗಳಲ್ಲಿ ಸರ್ಕಾರಿ ಕಾಲೇಜುಗಳನ್ನು ಈಗ 4 ಕಾಲೇಜನ್ನು ಮಂಜೂರು ಮಾಡಿದ್ದೀವಿ. ಯಾವುದು ಈಗ ಅವ್ರಿಗೆ ಕೊಟ್ಟು ಅಲ್ಲಿ ಎಲ್ಲಿ ತಾವು ಮಂಜೂರು ಮಾಡಿರಿ ಅಲ್ಲಿ ಜಮೀನ್ ಇಲ್ಲ, ಬೆಡ್ಸ್ ಇಲ್ಲ. ಇದು ನಮ್ ದುರ್ದೈವ. ನಿಮ್ಮಲ್ಲಿ 2 ಮೆಡಿಕಲ್ ಕಾಲೇಜ್ ಇದೆ. ಅದು ಇಲ್ಲೋಡಿ, ಗುಲ್ಬರ್ಗಾದಲ್ಲಿ 3 ಇದಾವೆ. ಮಾಡೋದೇನು ESI ಇದೆ, ಮತ್ತೆ ಗೌರ್ಮೆಂಟ್ ಕೊಟ್ಟಿದ್ದೀರಿ ತಾವು. ಪ್ರೈವೇಟು ಇದೆ. ಆದ್ರೆ ನಾನ್ ನಿಮಗೆ ಹೇಳ್ತಾ ಇರೋದು ಅಧ್ಯಕ್ಷರೇ, ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಕೊಟ್ಟು 7 ವರ್ಷ ಆಯ್ತು. ಅದಕ್ಕೆ ಜಾಗನೇ ಸಿಕ್ಕಿಲ್ಲ ಇನ್ನೂರಿಗೆ. ಆ ಮಂಜೂರು ಮಾಡ್ತಕ್ಕಂಥವ್ರಿಗೆ ಕನಿಷ್ಠ ಕಾಮನ್ ಸೆನ್ಸ್ ಆದ್ರೂ ಬೇಕೋ ಬೇಡವೋ? ಈಗ ಅದನ್ನೇ ಇತ್ಲಾಕ್ ಕೊಟ್ಬಿಡು. ಅದನ್ನೇ ಮಾಡಿ. ಈಗ ಯಾವ್ದು ಕೊಟ್ಟಿಲ್ಲ ಅಲ್ಲಿಗೆ, ಅದನ್ನೇ ಶಿಫ್ಟ್ ಮಾಡಿ. ನೋಡಿ ಈಗ ನೋಡಿ ಅಶ್ವತ್ಥನಾರಾಯಣ್, ನಾನು ನಿಮ್ಗೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ದಿಷ್ಟೇ. ಈಗ 5ನೇದು ಇಲ್ಲೋಡಿ, ಒಂದ್ ನಿಮಿಷ ಈ ಕಡೆ ನನ್ನ ಕಡೆ ನೋಡಿ ಸ್ವಾಮಿ. ಏನಿಲ್ಲ, ಎಲ್ಲೆಲ್ಲಿ ನಿಮ್ಮ ಪ್ರಾರಂಭ ಆಗಿಲ್ಲ ಅಟ್ಲೀಸ್ಟ್ ಅವುಗಳನ್ನಾದ್ರೂ ಎಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಲ್ಲಿ ಶಿಫ್ಟ್ ಮಾಡಿ. ಓಕೆ, ಕೇಳೋಣ. ಆ ರೀತಿ ನೀವು ಮನವರಿಕೆ ಮಾಡ್ಕೊಡಿ ಕ್ಯಾಬಿನೆಟ್ ನಲ್ಲಿ. ಆ ರೀತಿ ಗುರಿ ಇರುವಂತದ್ದು ಎಲ್ಲಾ ಜಿಲ್ಲೆನಲ್ಲೂ ಸರ್ಕಾರಿ ಕಾಲೇಜ್ ಮಾಡಬೇಕು ಅನ್ನುವಂತ ಗುರಿ ಇದೆ. ಆ ಗುರಿ ಇದ್ರೆ ಈ ಉತ್ತರ ಕೊಡಬಾರ್ದಿತ್ತು ತಾವು. ಗುರಿ ಇರುವಂತದ್ದು ಇದೆ. ಆದ್ರೆ ಈಗ ನೀವೇ ಓದಿ ಅಧ್ಯಕ್ಷ, ಲಾಸ್ಟ್ ಪ್ಯಾರಾ ನೋಡಿದ್ದೇನೆ. ಆ ಉತ್ತರ ಕೊಡಬಾರ್ದು. ಹಂಗಿದ್ರೆ ಗುರಿ ಸರ್ ನಿಮ್ಗೆ ಈ ಗುರಿ ಹಿಂದಿನ ಸರ್ಕಾರದ ಇತ್ತು. ಈಗ ತಕ್ಷಣಕ್ಕೆ ಯಾವ್ದು ಇಲ್ಲ, ತಕ್ಷಣಕ್ಕೇನು ತಕ್ಷಣಕ್ಕೆ ಬಿಡಿ ಸ್ವಾಮಿ, ಭವಿಷ್ಯದಲ್ಲಾದ್ರೂ ಕೊಡ್ತೀವಿ ಅಂತಕ್ಕಂಥ ಮಾತಾಡಿ. ಗುರಿ ಇದೆ ಸರ್, ಅದು ಗುರಿ ಇದೆ. ಎಲ್ಲಾ ಕಡೆ ಸರ್ಕಾರಿ ಉತ್ತರ ತಿದ್ಕೊಡಿ ನನಗೆ ಅಷ್ಟೇ. ಶಿಕ್ಷಣ ಮಂತ್ರಿಗಳೇ, ಉತ್ತರ ತಪ್ಪೇನ್ ಕೊಟ್ಟಿದ್ದೀರಿ ಅದನ್ನ ತಿದ್ಕೊಡಿ. ರಾಮನಗರ ಗುರಿ ಇರೋದನ್ನೋದು ಮಂಜೂರಿ ಆಯ್ತು. ಸ್ವಲ್ಪ ನಿಲ್ರಿ ಸ್ವಾಮಿ. ಇವ್ರಿಗೆ ಏನ್ ಹೇಳ್ಬೇಕ್ರಿ ನೀವ್? ಯಾಕತ್ತಿ ನಮ್ದ್ರಾಗ ಇವ್ರೇ ನಮ್ದು ಒಂದ್ ರಾಮನಗರದಲ್ಲಿ ತಡ್ರಿ ಶಿವರಾಜ್ ಪಾಟೀಲ್ ರೇ, ನಿಮ್ಮ ಬಿಜಾಪುರ ಸ್ವಲ್ಪ ನಿಂದ್ರಿ ರೇವಣ್ಣ, ನಮ್ ಮುಗಿದ್ಮೇಲೆ ಕೇಳಿ. ಅದೇ ಕಳಕಳಿ ಸರ್ಕಾರದ ಕೂಡ ಇದೆ. ನೀವು ಹೇಳ್ದಂಗೆ ಒಂದೊಂದು ಕಾಲದಲ್ಲಿ ಒಬ್ಬೊಬ್ಬರು ಅದನ್ನ ಪ್ರಾಶಸ್ತ್ಯದ ಮೇಲೆ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತೆ ಕೇಂದ್ರ ಸರ್ಕಾರವು ಕೂಡ 60-40 ಅನುಪಾತದಲ್ಲಿ ಹೊಸ ಸ್ಕೀಮ್ ನಡಿಯಲ್ಲಿ 4 ಕಾಲೇಜ್ ಕೊಟ್ಟಿದೆ. ಅವೆಲ್ಲವೂ ಹಿಂದುಳಿದ ತಾಲೂಕುಗಳು ಕೊಟ್ಟಿದ್ದರಿಂದ ಅದೊಂದು ಒಳ್ಳೆ ಕೆಲಸ ಕೇಂದ್ರ ಸರ್ಕಾರದಾಗಿದೆ. ಬಿಜಾಪುರದ್ದು ಆಗಬೇಕಾಗಿದೆ. ಅಲ್ಲಿ ಈಗಾಗಲೇ 2 ಖಾಸಗಿ ಇದ್ರೂ ಕೂಡ ಸರ್ಕಾರದ ಕಾಲೇಜ್ ಆಗುವಂಥ ಅವಶ್ಯಕತೆ ಅಲ್ಲಿದೆ. ಅಲ್ಲಿಯ ಸುತ್ತಮುತ್ತಲಿನ ಪಾಪ್ಯುಲೇಷನ್ ಅದೆಲ್ಲ ಮೇಲೆ ಮತ್ತು ನೀವು ಹೇಳಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಕೂಡ ಅದಕ್ಕೆ ಪೂರಕವಾಗಿರುವಂಥದ್ದು ನಮ್ಗೆ ಕನ್ವಿನ್ಸ್ ಆಗಿದೆ. ಈಗ ತಮ್ಗೆ ಗೊತ್ತಿದೆ, ಇದು ಪ್ರಾರಂಭ ಆಗಿದ್ದು 6 ಮೆಡಿಕಲ್ ಕಾಲೇಜ್ ಫಸ್ಟ್ ರಾಜ್ಯದಲ್ಲಿ. ಈಗ ಪ್ರತಿಯೊಂದು ಜಿಲ್ಲೆಗೂ ಕೂಡ ಬರ್ತಾ ಇರುವಂಥದ್ದು. ನೆಕ್ಸ್ಟ್ ಬ್ಯಾಚಲ್ಲಿ, ನೆಕ್ಸ್ಟ್ ಹಂತದಲ್ಲಿ ಪ್ರಾಶಸ್ತ್ಯದ ಮೇಲೆ
ಅದಕ್ಕಿರೋ ಇನ್ಫ್ರಾಸ್ಟ್ರಕ್ಚರ್ನ ಸದುಪಯೋಗ ಮಾಡ್ಕೊಂಡು ಮಾಡೋದಕ್ಕೆ ಸರ್ಕಾರ ಪ್ರಾಮಾಣಿಕವಾದಂಥ ಒಂದು ಕಾರ್ಯವನ್ನು